ಬರ್ದ್ರೆ ಅಂದರೆ ಇಲ್ಲಿ ಅದಕ್ಕೆ ಏನದ ಅಂದರೆ ತಿದ್ದುಪಡಿ ಮಾಡ್ಕೊಳಕ್ಕೆ ಅವಕಾಶ ಅದ. ಇಲ್ಲಿ ನೀವು ತಿದ್ದುಪಡಿ ಮಾಡ್ಕೊಳ್ಳಿಲ್ಲ, ಇಲ್ಲಿ ಸರಿ ಮಾಡ್ಕೊಳ್ಳಿಲ್ಲಪ್ಪ ಅಂದ್ರೆ ಇಲ್ಲಿ ನಾವು ಪಾಸ್ಟ್ರಿಗೆ ಏನೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತೇಳಿ ಹೊಸಕ್ಕೆ ಎಲ್ಲ ಒಂದೇ ನಂಬರ್ ಹಾಕಟ್ಟು ಹೋದೇವು ಅಂತೇಳಿ ರೀ ಮ್ಯಾಲೆ ಫೇಲ್ ಆಗ್ತೀರಿ ನೀವು. ಮ್ಯಾಲೆ ಪಾಸ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು, ಇಲ್ಲೇ ಕರೆಕ್ಷನ್ ಮಾಡ್ಕೋಬೇಕು. ಓಕೆ, ಹಾಂ. ಸ್ತ್ರೀಯರೇ ಇದಕ್ಕೆ ಉತ್ತರಿಸಿರಿ, ಪುರುಷರೇ ಇವುಗಳಿಗೆ ಉತ್ತರಿಸಿರಿ. ಓಕೆ, ಸ್ತ್ರೀಯರದು ಲಿಸ್ಟು ಉಷಾ ತಗೋತಾಳೆ, ಪುರುಷರ ಲಿಸ್ಟ್ ನಾನು ತಗೋತೀನಿ. ಸೊ ಈ ಸಮಯದಲ್ಲಿ ಪುರುಷರಿಗೆ ಮೊದಲನೇ ಕ್ವಶನ್. ಬ್ರದರ್ಸ್ ಜಾಗ್ರತೆಯಿಂದ ಕೇಳ್ರಿ, ಯಾರೋ ಸೀರಿಯಸ್ ಆಗಿ ಕೂಡಬೇಡ್ರ. ಇದು ಸಂಡೇ ಅಲ್ಲಿದು ಜಸ್ಟ್ ಫನ್ನಿ, ನಕ್ಕೋತ ಎಂಟರ್ಟೈನ್ಮೆಂಟ್ ಇದ್ದಂಗೆ ಇದು. ಸ್ವಲ್ಪ ಸಮಯ ಕಳೀರಿ ದೇವ್ರ ಸನ್ನಿಧಿಲಿ. ಯಾವುದೂ ಇಟ್ಕೋಬೇಡ್ರಿ ತಲೆಗೆ, ಮನೆಗೆ ಹೋಗೋದು ಮತ್ತೊಂದು ಅದು ಇಟ್ಕೋಬೇಡ್ರಿ. ಓಕೆ, ಸೊ ಜಸ್ಟ್ ಒಂದು ಸಂತೋಷ. ಹಾಂ, ಪುರುಷರೇ ನೀವು ಇವುಗಳಿಗೆ ಉತ್ತರಿಸ್ರಿ ಅಂತಕ್ಕಂಥ ಕ್ವಶನ್ಗಳಲ್ಲಿ ಕನಿಷ್ಠ ಒಂದು 15 ಪ್ರಶ್ನೆಗಳನ್ನು ನಾವು ಸಿದ್ಧಪಡಿಸಿದ್ದೀವಿ ಅಂತೇಳಿ. ಸ್ತ್ರೀಯರಿಗೆ 15, ಪುರುಷರಿಗೆ 15. ಎಲ್ಲ ಕ್ವಶನ್ಗಳಿಗೆ ಒಂದೊಂದು ಕರೆಕ್ಟ್ ಇದ್ರೆ ಮಾತ್ರ. ಓಕೆನಾ? ಸೊ ಮೊದಲನೇ ಪ್ರಶ್ನೆ, ದಯವಿಟ್ಟು ಜಾಗ್ರತೆ ಅಂತ ಕೇಳ್ರಿ. ಮೊದಲನೇ ಪ್ರಶ್ನೆ ಪುರುಷರಿಗೆ, ನಿನ್ನ ಹೆಂಡತಿಯು ನಿನಗೆ ವಿಧೇಯಳಾಗಬೇಕು ಎನ್ನುವಷ್ಟು ನೀನು ದೇವರಿಗೆ ವಿಧೇಯನಾಗಿದ್ದೀಯಾ? ಮೊದಲನೇ ಪ್ರಶ್ನೆ ಯಾರಿಗಿರಿದು? ಪುರುಷರಿಗೆ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ನಿನ್ನ ಹೆಂಡತಿಯು ನಿನಗೆ ವಿಧೇಯಳಾಗಿರಬೇಕು ಎನ್ನುವಷ್ಟು ನೀನು ದೇವರಿಗೆ ಒಳಗಾಗಿ ಜೀವಿಸ್ತಾ ಇದ್ದೀಯಾ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಪುರುಷರಿಗೆ. ಅದಕ್ಕೆ ಆನ್ಸರ್ ಬರೀರಿ. ಮತ್ತು ಬರೋ ಟೈಮ್ನಾಗ ಮುಖ ನೋಡ್ಕೊಬೇಡ್ರ, ಮತ್ತು ಯುದ್ಧಗಳು ಸ್ಟಾರ್ಟ್ ಆಗ್ತಾವ ನೋಡ್ರಿ. ಹಾನೆಸ್ಟಾಗಿ ಬರೀಬೇಕು. ನೀನು ನಿನ್ನ ಹೆಂಡತಿಯು ನಿನಗೆ ವಿಧೇಯರಾಗಬೇಕು ಎನ್ನುವಷ್ಟು ನೀನು ದೇವರಿಗೆ ವಿಧೇಯನಾಗಿದ್ದೀಯಾ? ಹಾನೆಸ್ಟಾಗಿ ಆನ್ಸರ್ ಮಾಡಿರಿ. ಇದು ಮೊದಲನೇ ಪ್ರಶ್ನೆ ಸ್ತ್ರೀಯರಿಗೆ. ಸ್ತ್ರೀಯರಿಗೆ ಪ್ರಶ್ನೆ, ನಿನ್ನ ಗಂಡನು ದೇವರ ವಾಕ್ಯದ ನಿಯಂತ್ರಣದಲ್ಲಿರುವುದಕ್ಕಿಂತ ನಿನ್ನ ನಿಯಂತ್ರಣದಲ್ಲಿರಬೇಕೆಂದು ನೀನು ಕೋರುತ್ತೀಯಾ? ಅಂದರೆ ಅರ್ಥ ಆಯ್ತಾ ಕ್ವಶನ್ಸ್ ಎಲ್ಲರಿಗೂ? ನಿನ್ನ ಗಂಡ ದೇವರ ವಾಕ್ಯದ ನಿಯಂತ್ರಣದಲ್ಲಿರುವುದಕ್ಕಿಂತ ನಿನ್ನ ನಿಯಂತ್ರಣದಲ್ಲಿರಬೇಕಂತೇಳಿ ಇಷ್ಟಪಡ್ತಾ ಇದೀಯಾ? ಅಂದರೆ ನಿಮ್ಮ ಕಂಟ್ರೋಲ್ ಒಳಗೆ ಇಟ್ಕೊಳ್ತಾ ಇದ್ದೀರಾ ನಿಮ್ಮ ಗಂಡನನ್ನು, ಅಥವಾ ದೇವ್ರ ಕಂಟ್ರೋಲಿಗೆ ಬಿಡ್ತಾ ಇದ್ದೀರಾ? ದೇವರ ಚಿತ್ತ ನೆರವೇರಿಸೋದಕ್ಕೆ ನಿಮ್ಮ ಗಂಡನನ್ನು ಬಿಡ್ತಾ ಇದ್ದೀರಾ? ದೇವರ ಅಧೀನದಲ್ಲಿರ್ಬೇಕಂತ ಅನ್ಕೊಳ್ತಾ ಇದ್ದೀರಾ? ಅಥವಾ ನನ್ನ ಗಂಡ ನಾ ಹೇಳಿದ್ದೇ ಕೇಳಬೇಕು, ಪ್ರತಿಯೊಂದು ನಾ ಹೇಳಿದ್ದೆ ಎಸ್ ಅನ್ಬೇಕಂತೇಳಿ ಇಷ್ಟಪಡ್ತಾ ಇದ್ದೀರಾ? ಸ್ತ್ರೀಯರು ಕೂಡ ಅದರಲ್ಲಿ ಏನು ಚೀಟಿಂಗ್ ಮಾಡಬಾರ್ದ? ನಿಮ್ಮ ಮನಸ್ಸಲ್ಲಿ ಇದ್ದಿದ್ದು ಬರ್ರಿ. ಸುಳ್ಳು ಬರಿಬಾರ್ದು. ನೀವು ಕಂಟ್ರೋಲ್ದಾಗ ಇಟ್ಕೊಂಡ್ರಿ ಅಂದ್ರೆ ಬರೀರಿ ಕಂಟ್ರೋಲ್ದಾಗ. ನಾನು ಕಂಟ್ರೋಲ್ದಾಗೆ ನಾ ಇಟ್ಕೊಂಡಿನಿ ಅಂತ ಬರೀರಿ, ಏನು ತೊಂದರೆ ಇಲ್ಲ. ಓಕೆ, ಸೊ ಪುರುಷರಿಗೆ ಎರಡನೇ ಕ್ವಶನ್, ಸಹೋದರರಿಗೆ ಎರಡನೇ ಪ್ರಶ್ನೆ. ಎಲ್ಲರೂ ಈ ಕಡೆ ನೋಡ್ರಿ. ಎರಡನೇ ಪ್ರಶ್ನೆ, ಯೋಬನಂತೆ ಅರುಣೋದಯದಲ್ಲಿ ಎದ್ದು ಪ್ರಾರ್ಥಿಸುವ ಅಭ್ಯಾಸ ನಿನಗಿದೆಯಾ? ಬ್ರದರ್ಸ್, ಕುಟುಂಬದ ಸದಸ್ಯರಾಗಿರುವಂಥ, ಕುಟುಂಬದ ಯಜಮಾನರಾಗಿರುವಂಥ, ಕುಟುಂಬಕ್ಕೆ ಕಾವಲುಗಾರರಾಗಿ ದೇವರು ನಿಮ್ಮನ್ನು ಇಟ್ಟಿರುವಂಥ ಪುರುಷರಿಗೆ ದೇವರು ಸೂಟಿಯಾಗಿ ಕೇಳುವಂಥ ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ, ಯೋಬನಂತೆ ಅರುಣೋದಯದಲ್ಲಿ ಎದ್ದು ಪ್ರಾರ್ಥಿಸುವಂಥ, ಕುಟುಂಬಕ್ಕೋಸ್ಕರವಾಗಿ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥ ಅಭ್ಯಾಸ ಅದು ನಿನಗಿದೆಯಾ? ಎರಡನೇ ಪ್ರಶ್ನೆ ಯಾರಿಗಿರಿದು? ಪುರುಷರಿಗೆ. ಆನ್ಸರ್ ಬರೀರಿ ಬೇಗ ಬೇಗನೆ, ಒಂದೇ ನಿಮಿಷನಾಗ ಬರೀಬೇಕು, ಹೌದು ಅಥವಾ ಇಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರೀ ಕುಟುಂಬಕ್ಕಾಗಿ ಮಕ್ಕಳಿಗಾಗಿ ಅಂತ ಇದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಬರೀರಿ. ಮಾಡ್ತಾ ಇಲ್ಲ ಅಂದ್ರೆ ಓಕೆ, ಓಕೆನಾ? ಸ್ತ್ರೀಯರಿಗೆ ಎರಡನೇ ಪ್ರಶ್ನೆ ಸ್ತ್ರೀಯರಿಗೆ, ಇನ್ನು ಮೊಬ್ಬಿರುವಾಗಲೇ ನಸ್ಕಿನಲ್ಲಿ ಪ್ರಾರ್ಥಿಸುವ ಅಭ್ಯಾಸ ನಿನಗಿದೆಯಾ? ಇನ್ನು ನಸ್ಕಿನಲ್ಲಿ ಮೊಬ್ಬಿರುವಾಗಲೇ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥ ಅಭ್ಯಾಸ ಸ್ತ್ರೀಯರಾದಂತೆ ನಿಮಗೆಲ್ಲರಿಗೂ ಇದೆಯಾ ಅಂತ ಪ್ರಶ್ನೆ ಇದೆ.
ಬರ್ದ್ರೇನಂತ ಕೇಳಿ. ಆಯ್ತಾ ಸ್ತ್ರೀಯರು? ಎಸ್. ಪುರುಷರಿಗೆ ಎಷ್ಟನೇ ಪ್ರಶ್ನೆ ಇದು? ಪುರುಷರಿಗೆ 3ನೇ ಪ್ರಶ್ನೆ. ಕುಟುಂಬ ಪ್ರಾರ್ಥನೆ ತಪ್ಪದೆ ಮಾಡ್ತಾ ಇದ್ದೀರಾ? ಇದು 3ನೇ ಪ್ರಶ್ನೆ ಪುರುಷರಿಗೆ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಪ್ರಾರ್ಥನೆ ತಪ್ಪದೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಅಂದರೆ ಮಾಡ್ತಾ ಇದ್ದೀವಿ ಅಂತ ಬರ್ರಿ, ಮಾಡ್ತಾ ಇಲ್ಲ ಅಂದರೆ ಮಾಡ್ತಾ ಇಲ್ಲ ಅಂತ ಬರ್ರಿ. ನೆಕ್ಸ್ಟ್ ಸ್ತ್ರೀಯರಿಗೆ ಪ್ರಶ್ನೆ, 3ನೇ ಪ್ರಶ್ನೆ. ಕುಟುಂಬ ಪ್ರಾರ್ಥನೆಗೆ ನಿನ್ನ ಸಂಪೂರ್ಣ ಸಹಕಾರ ಇದೆಯಾ? ಕುಟುಂಬ ಪ್ರಾರ್ಥನೆಯಲ್ಲಿ ಸಂಪೂರ್ಣ ಸಹಕಾರ ಮಾಡ್ತಾ ಇದ್ದೀರಾ? ಫ್ಯಾಮಿಲಿ ಪ್ರೇಯರ್ ಕೂತ್ಕೊಳ್ಳುವಾಗ ಇಬ್ಬರು ಸಹಮತದಿಂದ ಒಂದೇ ಸಾರಿ ಕೂತ್ಕೊಳ್ತಾ ಇದ್ದೀರಾ, ಅಥವಾ ಒಬ್ಬರು ಸಹಕಾರ ಇದ್ದು ಇನ್ನೊಬ್ಬರು ಬೇರೆ ಬೇರೆ ಕೆಲಸಗಳಲ್ಲಿ ತಲ್ಲೀನರಾಗ್ತಾ ಇದ್ದೀರಾ ಅಂತೇಳಿ ನಿಮ್ಮ ಆನ್ಸರ್ ಬರೀರಿ. ಕುಟುಂಬ ಪ್ರಾರ್ಥನೆಗೆ ನಿನ್ನ ಸಂಪೂರ್ಣ ಸಹಕಾರ ಇದೆಯಾ ಅಂತೇಳಿ ಸ್ತ್ರೀಯರಿಗೆ ಪ್ರಶ್ನೆ. ಆಯ್ತಾ? ಎಸ್. ನೆಕ್ಸ್ಟ್ 4ನೇ ಪ್ರಶ್ನೆ ಪುರುಷರಿಗೆ. ಎಷ್ಟನೇದ್ರಿ? 4ನೇ ಪ್ರಶ್ನೆ. ಜಾಗ್ರತೆಯನ್ನು ಕೇಳ್ರಿ. ನಿನ್ನ ಹೆಂಡತಿ ಅನಾರೋಗ್ಯದಲ್ಲಿದ್ದರೆ ಶ್ರದ್ಧೆ ತೆಗೆದುಕೊಳ್ಳುತ್ತೀಯಾ? ಪ್ರತಿಯೊಬ್ಬ ಪುರುಷನಿಗೆ, ಪ್ರತಿಯೊಬ್ಬ ಗಂಡನಿಗೆ ದೇವರು ಕೇಳುವಂಥ ಸೂಟಿಯಾದಂಥ ಪ್ರಶ್ನೆ. ನಿನ್ನ ಹೆಂಡತಿಯು ಅನಾರೋಗ್ಯದಲ್ಲಿದ್ದಾಗ ನೀನು ಶ್ರದ್ಧೆ ತೆಗೆದುಕೊಳ್ಳುತ್ತೀಯಾ ಅಥವಾ ಕಾಳಜಿ ತೆಗೆದುಕೊಳ್ತೀಯಾ? ಇದು ಪುರುಷರಿಗೆ ಇರುವಂಥ 4ನೇ ಪ್ರಶ್ನೆ. ಓಕೆ ಆಯ್ತಾ? ಹಾಂ, ಅದು ಮೈಕ್ ಬಂದ್ ಮಾಡ್ಬಿಡು. ಸ್ತ್ರೀಯರಿಗೆ 4ನೇ ಪ್ರಶ್ನೆ. ನಿನ್ನ ಗಂಡನ ಆರೋಗ್ಯದ ಕುರಿತು ಶ್ರದ್ಧೆ ವಹಿಸುತ್ತಿರುವೆಯಾ? ನಿನ್ನ ಗಂಡನ ಆರೋಗ್ಯದ ಕುರಿತು ಶ್ರದ್ಧೆ ವಹಿಸುತ್ತಿರುವೆಯಾ? ಶ್ರದ್ಧೆ ಇದೆ ಅಂದರೆ ಶ್ರದ್ಧೆ ವಹಿಸ್ತಿರುವೇನೆ ಅಂತ ಬರೀರಿ, ಇಲ್ಲ ಅಂದರೆ ಇಲ್ಲ ಅಂತ ಬರೀರಿ. ಗಂಡನ ಆರೋಗ್ಯದ ಕುರಿತು ಶ್ರದ್ಧೆ ವಹಿಸ್ತಾ ಇದ್ದೀರಾ? ಕರೆಕ್ಟಾಗಿ ಬರೀರಾ, ಸುಳ್ಳು ಬರಿಬೇಡ್ರಿ. ನನಗೆ ನಿನ್ನೆ ಒಬ್ಬರು ಸೇವಕರು ಹೇಳ್ತಾಯಿದ್ರು, ನನಗೆ ತಲೆ ಭಾಳ ನೋವಿಲ್ಲತ್ತದ್ರಿ, ನಮ್ಮ ಮನೆಯವ್ರು ಆಸ್ಪತ್ರೆ ಹೋಗಂತ ನನಗೆ ಭಾಳ ಕಾಳಜಿ ಮಾಡಿ ಹೇಳತ್ತಾರ ಅಂತ ಅವ್ರು ಹೇಳತ್ತಿದ್ರು. ಅಂದ್ರೆ ಅವರು ಮನೆಯವ್ರು ಅವ್ರ ಬಗ್ಗೆ ಏನು ತೊಗೊಲತ್ತಾರ? ಹಾಂ, ಏನು ತೊಗೊಲತ್ತಾರ? ಹಾಂ, ಹಂಗಾರ ಕೆಲವೊಬ್ಬರು ಕುಟುಂಬದಾಗ ಹೆಂಗಾರ ಅಂದ್ರೆ ಹಾಂ ಹಾಂ ಆಯಿತಾ? ಸೊ 5ನೇ ಪ್ರಶ್ನೆ ಪುರುಷರಿಗೆ. 5ನೇ ಪ್ರಶ್ನೆ ಪುರುಷರಿಗೆ, ಜಾಗ್ರತೆಯಿಂದ ಕೇಳ್ರಿ. ನಿನ್ನ ಹೆಂಡತಿಯ ಭೌತಿಕವಾದಂಥ, ಮಾನಸಿಕವಾದಂಥ, ಆತ್ಮಿಕವಾದಂಥ ಕೋರಿಕೆಗಳು ಆಕೆ ಕೇಳದೇ ನೀನು ತೀರಿಸ್ತೀಯ? ಏನು ಕೇಳಿ 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 ತಲೆ ಒಡ್ಕೊಂಡು ಸಾಕಾದ ಮೇಲೆ ಏನು ಸಾಕಾಗ್ಯದಂತ ಮಾರ್ಕೆಟ್ ಕರ್ಕೊಂಡು ಹೋಗ್ತಿ? ನಿನ್ನ ಹೆಂಡತಿಯ ಭೌತಿಕವಾದ, ಮಾನಸಿಕವಾದ, ಆಧ್ಯಾತ್ಮಿಕವಾದಂಥ ಕೋರಿಕೆಗಳು ಆಕೆ ಕೇಳೋದಕ್ಕಿಂತ ಮುಂಚಿತವಾಗಿ ನೀನು ಶ್ರದ್ಧೆ ವಹಿಸಿ, ಕಾಳಜಿ ವಹಿಸಿ ಎಲ್ಲ ಆಕೆ ಕೋರಿಕೆಗಳನ್ನು ತೀರಿಸ್ತಾ ಇದ್ದೀಯಾ ಅಥವಾ ಇಲ್ಲ? ಓಕೆ, ಪುರುಷರೇ ಇವುಗಳಿಗೆ ಉತ್ತರ ಕೊಡ್ರಿ, ಬರೀರಿ, ಸುಳ್ಳು ಬರಿಬೇಡ್ರ. ನೆಕ್ಸ್ಟ್ ಸ್ತ್ರೀಯರಿಗೆ 5ನೇ ಪ್ರಶ್ನೆ. ನಿನ್ನ ಗಂಡನ ಮಾನಸಿಕ ಸ್ಥಿತಿಗೆ ತಕ್ಕಂತೆ ನಿನ್ನ ಸಂಭಾಷಣೆ ಇರುತ್ತದೆಯಾ? ನಿನ್ನ ಗಂಡನ ಮಾನಸಿಕ ಸ್ಥಿತಿಗೆ ತಕ್ಕಂತೆ ನಿನ್ನ ಸಂಭಾಷಣೆ ಇರುತ್ತದೆಯಾ? ಅರ್ಥ ಆಯ್ತಾ ಕ್ವಶನ್ ಎಲ್ಲರಿಗೂ? ಏನೋ ನಿಮ್ಮ ಒಂದು ಗಂಡ ಫಾರ್ ಎಕ್ಸಾಂಪಲ್ ಹೊರಗಡೆಯಿಂದ ಬರ್ತಾರೆ, ಯಾವುದೋ ಒಂದು ಟೆನ್ಷನಲ್ಲಿ ಇರ್ತಾರೆ, ಅವ್ರು ಯಾವೊಂದು ಮಾನಸಿಕ ಸ್ಥಿತಿಯಲ್ಲಿ ಇರ್ತಾರೆ ಅಂತೇಳಿ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆ ನೀವು ಮಾತುಕತೆ ಆಡ್ತಾ ಇದ್ದೀರಾ, ಅಥವಾ ಅದು ಯಾವುದನ್ನು ಲೆಕ್ಕಿಸದೆ ನಿಮ್ಮನ್ನು ನೀವೇ ಏನು ಬಂದ ತಕ್ಷಣ ಅವ್ರಿಗೆ ಬಂದಾದ ನಂತರ ಒಂದು ಕಿರಿಕಿರಿ ಅಂತಾರಲ್ಲ, ಸಾಕಾಗ್ಯದ ಮನ್ಯಾಗಂತ, ಆ ಥರ ನೀವು ಸಂಭಾಷಣೆ ಮಾಡ್ತಾ ಇದ್ದೀರಾ? ಯಾವ ರೀತಿ ನೀವು ಸಂಭಾಷಣೆ ಮಾಡ್ತಾ ಇದ್ದೀರಿ ನಿಮ್ಮ ಗಂಡನೊಂದಿಗೆ ಅಂತೇಳಿ ಉತ್ತರಿಸ್ರಿ. ಅವರೊಂದು ಮಾನಸಿಕ ಸ್ಥಿತಿ ನೀವು ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮನಸ್ಸಿಗೆ ಬಂದಾಗೆ ಅವರಿಗೆ ಟೆನ್ಷನ್ ಆಗೋ ಥರ ಮಾತಾಡ್ತೀರಾ?
ಸೊ ಪುರುಷರಿಗೆ ಇದು ಬಹಳ ಪ್ರಾಮುಖ್ಯವಂತ ಪ್ರಶ್ನೆ, ಜಾಗ್ರತೆಯಿಂದ ಕೇಳ್ರಿ. ಪುರುಷರಿಗೆ ನಿನಗೆ ಕೋಪ ಬಂದಾಗ ನಿನ್ನ ಹೆಂಡತಿಗೆ ಮಾತಾಡೋದನ್ನು ನೀನು ಬಿಟ್ಬಿಡ್ತೀಯಾ? ನಿನಗೆ ಸಿಟ್ಟು ಬಂದಾಗ, ನಿನಗೆ ಕೋಪ ಬಂದಾಗ ನಿನ್ನ ಹೆಂಡತಿಯ ಜೊತೆ ನೀನು ಮಾತಾಡ್ತೀಯ ಅಥವಾ ಮಾತಾಡೋದನ್ನು ಬಿಟ್ಟು ಬಿಡ್ತೀಯ? ಅದಕ್ಕೆ ಉತ್ತರ ಬರೀಬೇಕು. ಇಲ್ಲರಿ ನನಗೆ ಕೋಪ ಬಂದಾಗ ನಾನು ಹೆಂಡತಿ ಸಂಗಡ ಮಾತಾಡಲ್ಲ ಅಂತ ಬರೀರಿ. ಇಲ್ಲರಿ ಎಟ್ಟಕ್ಕೆ ನನಗೆ ಸಿಟ್ಟು ಬರ್ಲಕ್ರಿ, ನಾನು ಹೆಂಡತಿಗೆ ಭಾಳ ಜೀವ ಮಾಡ್ತೀನಿ ರೀ ಅಂದ್ರೆ ಹಂಗೆ ಬರೀರಿ. ನಿನಗೆ ಕೋಪ ಬಂದಾಗ ನಿನ್ನ ಹೆಂಡತಿಗೆ ಮಾತಾಡೋದನ್ನು ಬಿಟ್ಟು ಬಿಡ್ತೀಯಾ? ಆಲೋಚನೆ ಮಾಡಿ ಬರ್ರಿ. ನಿಮ್ಮ ಬಾಜುನೇ ಅವರು, ನಿಮ್ದೆಲ್ಲ ಗೊತ್ತದವ್ರಿಗೆ, ನೀವು ಯಾವಾಗ ಯಾವಾಗ ಹಂಗಿರ್ತೀರಂತೇಳಿ ಸುಳ್ಳು ಬರಿಬೇಡ್ರಿ. ಓಕೆ, ನೆಕ್ಸ್ಟ್ ಸ್ತ್ರೀಯರಿಗೆ ಪ್ರಶ್ನೆ, 6ನೇ ಪ್ರಶ್ನೆ. ನಿನ್ನ ಮನೆಯನ್ನು ಯಾವಾಗಲೂ ಶುಭ್ರವಾಗಿಟ್ಟುಕೊಳ್ತೀಯಾ? ನಿಮ್ಮ ಮನೆಯನ್ನು ಯಾವಾಗಲೂ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ತೀರಾ ಅಥವಾ ಇಲ್ಲ ಅಂತೇಳಿ ಬರ್ರಿ. ಸಿಂಪಲ್ ಆನ್ಸರ್, ಎಸ್ ಆರ್ ನೋ. ಸೊ ಮಾರುತಿಯದ್ದು ಇನ್ನೊಂದು ಅನುಸರಿಸಿ ಕೊಡಪ್ಪ. ಅಲ್ಲಿ ಸಚಿನ್ ಬಂಧನ, ಜ್ಯೋತಿ ಸಚಿನ್ ಇಬ್ಬರು ಅಲ್ಲಿ ಅವ್ರಿಗೆ ಇನ್ನೊಂದು ಕೊಡು, ಅವರು ಕೂಡ ಇದರಲ್ಲಿ ಭಾಗಿಗಳಾಗಲಿ. ಒಂದು ಆನ್ಸರ್ ಸೀಟ್ ಕೊಡು, 2 ಸೀಟ್ ಕೊಡು, ಜ್ಯೋತಿಗೊಂದು ಕೊಡು, ಸಚಿನ್ಗೊಂದು ಕೊಡು. ಓಕೆ, ಹಾಂ ಸರಿ. ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಬರ್ರಿ. ಅಲ್ಲಿ ಪಕ್ಕದಲ್ಲಿರುವಂಥ ವೀರೇಶ್ ಹೆಲ್ಪ್ ಮಾಡ್ತಾನೆ. ಓಕೆ, ಯಾರು ಎಷ್ಟನೇದು? 7. ಪುರುಷರಿಗೆ 7ನೇ ಕ್ವಶನು. ನಿನ್ನ ಹೆಂಡತಿಯು ಸಭೆಯಲ್ಲಿ ಸೇವೆ ಮಾಡುವಂತೆ ಪ್ರೋತ್ಸಾಹ ಪಡಿಸ್ತೀಯಾ? ಪುರುಷನಿಗೆ ಅಂದರೆ ನಿಮ್ಮ ಹೆಂಡತಿಯರು ದೇವರ ಮಂದಿರದಲ್ಲಿ, ದೇವರ ಸಭೆಯಲ್ಲಿ ಸೇವೆ ಮಾಡೋದಕ್ಕಾಗಿ ನಿಮ್ಮದು ಪ್ರೋತ್ಸಾಹ ಇದೆಯಾ ಅಥವಾ ಇಲ್ಲ? ಅದನ್ನೇನು ಮಾಡಿ. ಅದೇ ರೀತಿ ಸ್ತ್ರೀಯರಿಗೂ ಕ್ವಶನ್ ಸೇಮ್. ನಿನ್ನ ಗಂಡನು ಸಭೆಯಲ್ಲಿ ಸೇವೆ ಮಾಡುವುದಕ್ಕಾಗಿ ನೀನು ಸಹಕರಿಸ್ತೀಯಾ? ನಿನ್ನ ಗಂಡನು ದೇವರ ಮಂದಿರದಲ್ಲಿ ಸೇವೆ ಮಾಡೋದಕ್ಕೋಸ್ಕರ ನೀನು ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದೀಯಾ ಅಂತೇಳಿ ಬರೀರಿ. ಬರ್ದ್ರ? ಆನ್ಸರ್ ಮಾಡಿದ್ರ? 8ನೇದು. ನಿನ್ನ ಕುಟುಂಬದ ನಿರ್ಣಯಗಳಲ್ಲಿ ನಿನ್ನ ಹೆಂಡತಿಯ ಸಲಹೆಯನ್ನು ತೆಗೆದುಕೊಳ್ಳುತ್ತೀಯಾ ಅಥವಾ ಒಬ್ಬನ್ನೇ ನಿರ್ಣಯ ತೆಗೆದುಕೊಳ್ತೀಯಾ? ಪುರುಷರಿಗೆ ನಿನ್ನ ಕುಟುಂಬದ ನಿರ್ಣಯಗಳಲ್ಲಿ ನಿನ್ನ ಹೆಂಡತಿಯ ಸಲಹೆ, ನಿನ್ನ ಹೆಂಡತಿಯ ಸಹಕಾರ ತೆಗೆದುಕೊಳ್ತೀಯಾ ಅಥವಾ ನೀನೊಬ್ಬನೇ ಎಲ್ಲವನ್ನು ನಿರ್ಧರಿಸ್ತೀಯಾ? 1 ಮ್ಯಾನ್ ಶೋ ಅಂತಾರಲ್ಲ ಹಂಗೆ. ಅದಕ್ಕೆ ಆನ್ಸರ್ ಬರೀ ಕರೆಕ್ಟ್. ಸ್ತ್ರೀಯರಿಗೆ 8ನೇ ಪ್ರಶ್ನೆ. ನಿನ್ನ ಅತ್ತೆಯ ಮನೆಯ ಸಮಸ್ಯೆಗಳನ್ನು ನಿನ್ನ ತವರು ಮನೆಗೆ ರವಾನಿಸುತ್ತಿರುವೆಯಾ? ನಿನ್ನ ಅತ್ತೆಯ ಮನೆಯ ಸಮಸ್ಯೆಗಳನ್ನು ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ನಿಮ್ಮ ಒಂದು ತವರು ಮನೆ ಕಡೆಗೆ ರವಾನಿಸ್ತಾ ಇದ್ದೀರಾ ಅಂತ ಕ್ವಶನ್. ಬರ್ರಿ, ಎಷ್ಟು ಮಂದಿ ರವಾನೆ ಮಾಡ್ಲತ್ತೀರಿ? ಕರೆಕ್ಟಾಗಿ ಬರ್ರಿ. ಒಬ್ಬೊಬ್ಬರು ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ತಾರೆ ತವ್ರ ಮನೆಗೆ, ಹೌದಲ್ಲ? ಇಮ್ಮಿಡಿಯೇಟ್. ಸೇವಕರು ವರ್ತಮಾನದ ಒಂದು ಮಾತು ಹೇಳಿದ್ರು, ಸುವಾರ್ತೆ ಸಾರಲ್ಲಂತ ಮನ್ಯಾಗ ಜಗಳ ಅದೇ ಗಲ್ಲಿಗೆಲ್ಲ. ವಾಸ್ತವ, ಅದು ನಿಜ. ಓಕೆ, ಸೊ ಇದು 9. ಪುರುಷರಿಗೆ ನೋಡ್ರಿ, ಪುರುಷರಿಗೆ ಈ ಕ್ವಶನ್ ಭಾಳ ಜಾಗೃತಿಯಿಂದ ಕೇಳ್ಬೇಕಾ? ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದ. ಕಿವಿ ಈ ಕಡೆ ಇಟ್ಟು ಕೇಳ್ರಿ. ಮತ್ತು ಈ ಕ್ವಶನ್ ನೀವು ಸರಿಯಾಗಿ ಕೇಳಿಲ್ಲ ಅಂದರೆ ನಿಮ್ಮ ಜೀವಿತದ ಪಶ್ಚಾತ್ತಾಪ ಪಡ್ಬೇಕಂತಂದ್ರೆ. ಕ್ವಶನ್ 9. ಬೇರೆ ಸ್ತ್ರೀಯರೊಂದಿಗೆ ನಿನ್ನ ಸಂಭಾಷಣೆ ಕುರಿತು ನಿನ್ನ ಹೆಂಡತಿಯು ನಿನ್ನನ್ನು ನಂಬಬಹುದಾ? ಬೇರೆ ಸ್ತ್ರೀಯರೊಂದಿಗೆ ನೀನು ಸಂಭಾಷಣೆ ಮಾಡ್ತಾ ಇರ್ತೀಯಾ? ಬೇರೆ ಹೆಣ್ಣು ಮಕ್ಕಳೊಂದಿಗೆ ನೀನು ಸಂಭಾಷಣೆ ಮಾಡ್ತಾ ಇರ್ತೀಯಾ? ನೀನು ಎದುರು ಮಾತಾಡ್ತಾ ಇದೆಯಾ, ಫೋನಲ್ಲಿ ಮಾತಾಡ್ತಿ, ಆಮೇಲೆ ಎಲ್ಲೆಲ್ಲೋ ಮಾತಾಡ್ತಾ ಇರ್ತಿ. ಅದು ನಿನ್ನ ಹೆಂಡತಿ ಗಮನಿಸ್ತಾ ಇರ್ತಾಳೆ. ಆದರೆ
ನೀನು ಬೇರೆ ಹೆಣ್ಣು ಮಕ್ಕಳೊಂದಿಗೆ ಮಾಡುವಂಥ ಸಂಭಾಷಣೆಯು ಅದು ನಿನ್ನ ಹೆಂಡತಿ ನಂಬಬಹುದಾ ಅನ್ನೋದಕ್ಕೆ ಆನ್ಸರ್ ಬರೀರಿ. ಕರೆಕ್ಟಾಗಿ ಇಲ್ರಿ ನನ್ನ ಹೆಂಡ್ತಿ ನನಗೆ ನಂಬ್ತಾಳ್ರಿ, ನಾ ಎಲ್ಲಿ ಮಾತಾಡೋದು ನಂಬ್ತಾಳಂದ್ರೆ ನಂಬ್ತಾಳಂತೆ ಬರ್ರಿ. ಇಲ್ಲಾಂದ್ರೆ ಫೋನ್ ಬಂದಾಗ ಒಂದ್ಸಲ ನನ್ನ ಹೆಂಡ್ತಿ ಜಗಳ ತೆಗಿತಾಳ್ರಿ, ಇದು ಯಾರ್ದು ಫೋನ್ ಅಂತಂದ್ರೆ ಕರೆಕ್ಟಾಗಿ ಬರ್ರಿ, ಸುಳ್ಳು ಬರಿಬೇಡ್ರಿ. ಭಾಳ ಕುಟುಂಬದಾಗ ಇವು ಜಗಳಗಳವ. ಯಾರ್ದು ಫೋನ್ ಬಂತು ಹೇಳು, ನೀ ಯಾರಿಗೆ ಮಾತಾಡ್ದು ಹೇಳು. ನೀ ಇಲ್ಲೇ ಯಾಕೆ ಮಾತಾಡಿಲ್ಲ, ಹೊರಗೆ ಹೋಗಿ ಯಾಕೆ ಮಾತಾಡ್ತೀನಿ, ಇಲ್ಲೇ ಮಾತಾಡೋದೈತೀನಿ. ಇವು ಎಲ್ಲಿ ಬರ್ತಾವ್ರಿ ಇವು ತುಂಬ ಸೀರಿಯಸ್. ಸೊ ದಯವಿಟ್ಟು ಇದಕ್ಕೆ ಉತ್ತರ ಮಾಡಿರಿ. ಪುರುಷರೇ ನೀವು ಇವುಗಳಿಗೆ ಏನು ಮಾಡಿರಿ? ಹಾಂ, ಓಕೆ, ಮುಂದೆ. ನೆಕ್ಸ್ಟ್ ಸ್ತ್ರೀಯರಿಗೆ 9ನೇ ಪ್ರಶ್ನೆ. ಮಾರ್ಕೆಟಿಗಾಗಲಿ ಯಾವುದೇ ಹೊರಗಡೆ ಹೋಗುವಂಥ ಪ್ರಯಾಣದಲ್ಲಿ ಒಬ್ಬಂಟಿಗಳಾಗಿ ಹೋಗೋದಕ್ಕಿಂತ ಗಂಡನೊಂದಿಗೆ ಹೋಗಲು ಇಷ್ಟಪಡುತ್ತೀಯಾ? ನೀವು ಹೊರಗಡೆ ಹೋಗುವಾಗ, ಮನೆಯಿಂದ ಹೊರಗಡೆ ಹೋಗುವಾಗ ಎಲ್ಲಿಗೆ ಹೋಗ್ರಿ, ಪ್ರಯಾಣ ಮಾಡಬೇಕಾಗಿದ್ರೆ ಮಾರ್ಕೆಟಿಗೆ ಅಥವಾ ಊರಿಗಾಗಲಿ ಎಲ್ಲಿಗೆ ಹೋದ್ರು, ಫಂಕ್ಷನ್ಗಳಿಗೆ ಹೋದ್ರು, ನಿಮ್ಮೊಂದು ಗಂಡನೊಂದಿಗೆ ಹೋಗಲು ಇಷ್ಟಪಡ್ತಾ ಇದ್ದೀರಾ ಅಥವಾ ನಾನು ಒಬ್ಬಳೇ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತೇಳಿ ಆನ್ಸರ್ ಬರೀರಿ. ಕರೆಕ್ಟಾಗಿ ಬರೀರಿ, ಮನಸ್ಸಲ್ಲಿ ಇದ್ದಂಗೆ. ನೀವು ಹ್ಯಾಂಗೆ ಓದ್ತೀರ ಹಂಗೆ ಬರ್ರಿ. ಹತ್ತನೇ ಕ್ವಶನ್ ಹಿಡಿರಿ, ಎಲ್ಲರೂ ಪೆನ್ ಹಿಡಿರಿ. ಪುರುಷರಿಗೆ, ನಿನ್ನ ಹೆಂಡತಿಗೆ ಅಡುಗೆ ಮತ್ತು ಮನೆ ಕೆಲಸದಲ್ಲಿ ನೀನು ಪ್ರತಿದಿನ ಸಹಕರಿಸುತ್ತೀಯಾ? ಸಹಕಾರ ಮಾಡ್ತಾ ಇದ್ರಿ ಅಂದರೆ ಮಾಡ್ತೀವಂತ ಬರ್ರಿ, ಇಲ್ಲ ಅಂದರೆ ಇಲ್ಲ ಅಂತ ಬರ್ರಿ. ನೆಕ್ಸ್ಟ್ 10ನೇ ಪ್ರಶ್ನೆ ಸ್ತ್ರೀಯರಿಗೆ. ನಿನ್ನ ಅತ್ತೆ ಮಾವನನ್ನು ನಿನ್ನ ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತಿರುವೆ ಅಥವಾ ಪಕ್ಷಪಾತ ಮಾಡ್ತಾ ಇದೆಯಾ? ನಿಮ್ಮ ಅತ್ತೆ ಮಾವನನ್ನು, ನಿಮ್ಮ ತಂದೆ ತಾಯಿಯನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡ್ತಿರಲ್ಲ ಅದೇ ರೀತಿ ಅವರನ್ನು ಸಹ ನೀನು ನೋಡ್ಕೊಳ್ತಾ ಇದೀಯಾ ಅಂತ ಬರೀರಿ, ಹಾನೆಸ್ಟಾಗಿ ಬರೀರಿ. ನಿಮ್ಮ ಅತ್ತೆ ಮಾವನನ್ನು ನಿಮ್ಮ ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತಿರುವಿರಾ ಅಂತ. ಸ್ತ್ರೀಯರೇ ಇವುಗಳಿಗೆ ಉತ್ತರಿಸಿರಿ. ಹನ್ನೊಂದನೇ ಪ್ರಶ್ನೆ ನೋಡ್ರಿ ಪುರುಷರಿಗೆ. ನೀನು ಮಾಡುವಂಥ ಎಲ್ಲ ಪ್ರಯಾಣಗಳಲ್ಲಿ, ಹೆಚ್ಚಾದ ಪ್ರಯಾಣಗಳಲ್ಲಿ ಹೆಂಡತಿಯೊಂದಿಗೆ ಕಲಿತು ಪ್ರಯಾಣ ಮಾಡಲು ಇಷ್ಟಪಡ್ತೀಯಾ ಅಥವಾ ಒಬ್ಬನೇ ಹೋಗಲು ಇಷ್ಟಪಡ್ತೀಯ? ಪುರುಷರಿಗೆ ಯಾವಾಗಲೂ ಗಂಡ ಹೆಂಡತಿ ಕೂಡಿ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ನೀವು ಹೆಚ್ಚು ಪ್ರಯಾಣ ಒಬ್ಬರೇ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ? ಹಾಂ, ಬರೀ ಮುಂದೆ. ನೆಕ್ಸ್ಟ್ ಕ್ವಶನ್ ಸ್ತ್ರೀಯರಿಗೆ ಪ್ರಶ್ನೆ 11. ನಿನ್ನ ಕೋಪವನ್ನು ತಕ್ಷಣವೇ ತೋರಿಸ್ತೀಯಾ ಅಥವಾ ಸಂದರ್ಭಕ್ಕನುಸಾರವಾಗಿ ತೋರುತ್ತೀಯಾ? ನಿನ್ನ ಕೋಪವನ್ನು ತಕ್ಷಣವೇ ತೋರಿಸ್ತೀಯಾ ಅಥವಾ ಸಂದರ್ಭಕ್ಕನುಸಾರವಾಗಿ ತೋರುತ್ತೀಯಾ? ಕ್ವಶನ್ ಅರ್ಥ ಆಯ್ತಲ್ರಿ? ಹಾಂ, ನಿನಗೆ ಸಿಟ್ಟು, ನಿನಗೆ ಕೋಪ ಬಂದಾಗ ತಕ್ಷಣ ತೋರಿಸ್ತೀಯಾ ಅಥವಾ ಸಂದರ್ಭ ಬಂದಾಗ? ಸಂದರ್ಭ ಬಂದಾಗ ಹೆಂಗಂದರೆ, ನೀವು ಹಾಲಾಗಿದ್ದರೆ ನೀರಾಗಿದ್ದಿರಿ, ಎರಡದಕ್ಕೊಂದು ಬರೀಬೇಕು. ಹಾಲು ಕುದೀತಾ ಏನಾಗ್ತದ್ರಿ? ಅವಾಗೇ ಏನಾಗ್ತದೆ? ಉಕ್ತದ, ಅವಾಗೇ ಉಕ್ತದ. ಅದ್ರ ನೀರು ಹಾಕಿ ಕುದಿಲಕ್ಕೆ ಅದು ಒಂದು ನೀರೇ ತೆಳಗೆ ಚಲ್ತವ. ಎಷ್ಟು ಕುದೀತದ, ಖತ 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 ಕುದೀತದ ಖರೆ ಅಂದ್ರೆ ಒಂದು ಹನಿ ತೆಳಗೆ ಬೀಳಲ್ಲ ಅದು, ಹೌದಲ್ಲ? ಅದಕ್ಕೆ ನೀವು ಹಾಲಿದ್ದೀರಿ, ನೀರಿದ್ದೀರಿ. ಕೆಲವೊಬ್ಬರು ತಕ್ಷಣ ಹಾಲಿನಾಗ ಏನು ಮಾಡ್ತಾರೆ, ಸಿಟ್ಟು ಅವಾಗಿಂದವಾಗೆ ಫೈರ್ ಮಾಡಿಬಿಡ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ, ಒಳಗೆ ಇಟ್ಕೋತಾರದು. ಕಿಲ್ಲಿ ಇಟ್ಕೊಂಡು ನೋಡೋಣ, ಎಲ್ಲಿ ಕಿಲ್ಲಿ ಟೈಮ್ ಬರಲಿ.
ನಾ ಬಿಡ್ತೀನಿ. ಹಾಂ, ಓಕೆ. ಹಾಂ, ನೆಕ್ಸ್ಟ್ ಕ್ವಶನ್ ಸ್ತ್ರೀಯರಿಗೆ 12ನೇ ಪ್ರಶ್ನೆ. ನಿನ್ನ ಖರ್ಚುಗಳು ನಿನ್ನ ಕುಟುಂಬದ ಆದಾಯಕ್ಕೆ ತಕ್ಕಂತೆ ಮಾಡುತ್ತೀಯಾ ಅಥವಾ ಆದಾಯಕ್ಕಿಂತ ಮೀರಿ ನೀವು ಖರ್ಚು ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಕುಟುಂಬದ ಆದಾಯಕ್ಕೆ ತಕ್ಕಂತೆ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಥವಾ ಗಂಡನಿಗೆ ಸಾಲ ಮಾಡಕ್ಕೆ ಹೇಳಿ ನನಗಿದು ಬೇಕೇ ಬೇಕು, ಇದು ತನ ಊಟನೇ ಮಾಡಲ್ಲ, ನಮ್ಮ ಮಾತೇ ಆಡಲ್ಲ, ಈ ಥರ ನೀವು ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಖರ್ಚು ವೆಚ್ಚಗಳಿಗೋಸ್ಕರ ನಿಮ್ಮ ಗಂಡನ ಮೇಲೆ ಭಾರ ಆಗ್ತಾ ಇದ್ದೀರಾ ಅಥವಾ ಕುಟುಂಬದ ಒಂದು ಆದಾಯ ನೋಡಿಕೊಂಡು ನೀವು ಖರ್ಚನ್ನು ಮಾಡ್ತಾ ಇದ್ದೀರಾ ಎಂಬುದಾಗಿ ಆನ್ಸರ್ ಮಾಡಿ. ಓಕೆನಾ? 12ನೇ ಪ್ರಶ್ನೆ ನೋಡ್ರಿ, ಪುರುಷರಿಗೆ. ಮಕ್ಕಳ ಸಂರಕ್ಷಣೆ ವಿಷಯದಲ್ಲಿ ಹೆಂಡತಿಯೊಂದಿಗೆ ಸಹಕರಿಸ್ತೀಯಾ ಅಥವಾ ಒಬ್ಬೊಬ್ಬಳಿಗೆ ಜವಾಬ್ದಾರಿಯನ್ನು ಬಿಟ್ಟುಬಿಟ್ಟಿದೆಯಾ? ಮಕ್ಕಳನ್ನು ಸಂರಕ್ಷಣೆ ಮಾಡುವಂಥ ವಿಷಯದಲ್ಲಿ, ಮಕ್ಕಳನ್ನು ಸಾಕಿ ಸಲುವಂಥ ವಿಷಯದಲ್ಲಿ, ಮಕ್ಕಳ ಒಂದು ಪೋಷಣೆ ಜವಾಬ್ದಾರಿ ವಿಷಯದಲ್ಲಿ ನಿನ್ನ ಸಹಕಾರ ಇದೆನಾ ಅಥವಾ ಹೆಂಡತಿ ಒಬ್ಬಳಿಗೆ ಬಿಟ್ಟಿದ್ದೀಯಾ? ಅದು ಕರೆಕ್ಟಾಗಿ ಆನ್ಸರ್ ಮಾಡಿರಿ. ಹೋಗಮ್ಮ ಮುಂದೆ ಹೋಗಿ. ನೆಕ್ಸ್ಟ್ ಕ್ವಶನ್. ಮಕ್ಕಳು ಇರಲಾರ್ದವ್ರು ಏನು ಬರಿಬೇಡ್ರಿ. ಹಾಂ, ಮಕ್ಕಳಿದ್ದವ್ರು ಬರೀರಿ. ಹಾಂ, ನೆಕ್ಸ್ಟ್ ಯೂಸ್ ಆಗ್ತದೆ ನಿಮಗೆ. ಹಾಂ, ಮುಂದೆ ಇದು ಯೂಸ್ ಆಗ್ತದೆ ನಿಮಗೆ. ಪ್ರಶ್ನೆ 13 ಸ್ತ್ರೀಯರಿಗೆ. ನಿನ್ನ ಗಂಡನು ಮಾಡುವ ಒಳ್ಳೆ ಕಾರ್ಯಗಳಿಗೆ ನಿನ್ನ ಸಹಕಾರ ಮತ್ತು ಅಂಗೀಕಾರ ಇದೆಯಾ? ನಿನ್ನ ಗಂಡನು ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾನೆ ಅಂದರೆ ಅದಕ್ಕೆ ನೀನು ಅಂಗೀಕಾರ, ಒಪ್ಪಿಗೆ ಕೊಡ್ತಾ ಇದೆಯಾ? ಯಾರಿಗಾದರೂ ಹೆಲ್ಪ್ ಮಾಡ್ತಾ ಇದ್ರೆ ಸರಿ ಹೆಲ್ಪ್ ಮಾಡಂತ ಹೇಳ್ತಾ ಇದೆಯಾ ಅಥವಾ ಅವ್ರಿಗೆ ಕೊಡ್ಲತ್ತಿದ್ದೀನಿ ಅಂತ ಇದೆಯಾ? ಏನು ಮಾಡ್ತಾ ಇದ್ದೀರಿ ನೀವು ಅಂತ ಆನ್ಸರ್ ಮಾಡಿರಿ. ಓಕೆ. ಪುರುಷರಿಗೆ ನೋಡ್ರಿ ಪ್ರಶ್ನೆ, 13ನೇ ಪ್ರಶ್ನೆ. ಪುರುಷರಿಗೆ, ನಿನ್ನ ಅತ್ತೆ ಮತ್ತು ನಿನ್ನ ಮಾವನಿಗೆ ನಿನ್ನ ತಂದೆ ತಾಯಿಯಂತೆ ಗೌರವಿಸ್ತೀಯಾ? ನಿನ್ನ ಅತ್ತೆ ನಿನ್ನ ಮಾವನಿಗೆ ನೀನು ನಿನ್ನ ತಂದೆ ತಾಯಿಯಂತೆ ಗೌರವಿಸ್ತೀಯಾ? ನಿನ್ನ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀಯೋ ಅಷ್ಟು ನೀನು ಗೌರವ ಕೊಡ್ತೀಯಾ? ಪ್ರಶ್ನೆ. ಓಕೆ. ನೆಕ್ಸ್ಟ್ ಕ್ವಶನ್ ಸ್ತ್ರೀಯರಿಗೆ 14ನೇ ಪ್ರಶ್ನೆ. ನಿನ್ನಿಂದ ತಪ್ಪಾದಾಗ ಕ್ಷಮಾಪಣೆ ಕೇಳುವ ಅಭ್ಯಾಸ ನಿನಗಿದೆಯಾ? ಗಂಡ ಹೆಂಡತಿ ಜಗಳ ಆಡಿದಾಗ ಅಥವಾ ಏನಾದರೂ ಒಂದು ತಪ್ಪಾದಾಗ ನೀವು ಗಂಡನ ಹತ್ರ ಕ್ಷಮಾಪಣೆಯನ್ನು ಕೇಳಿ ಇಬ್ಬರು ಕಾಂಪ್ರಮೈಸ್ ಆಗ್ತಾ ಇದ್ದೀರಾ ಅಥವಾ ಅವರೇ ಬಂದು ನನ್ನ ಹತ್ರ ಕ್ಷಮಾಪಣೆ ಕೇಳಿ ಅಂತ ಮನೋಭಾವ ನಿಮ್ಮಲ್ಲಿದೆಯಾ? ಯಾವ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಾ? ಪ್ರಶ್ನೆ ಸ್ತ್ರೀಯರಿಗೆ. ನಿಮ್ಮಿಂದ ತಪ್ಪಾದಾಗ ನಿಮ್ಮ ಗಂಡನಿಗೆ ಹೋಗಿ ನೀವು ಕ್ಷಮಾಪಣೆ ಕೇಳ್ತಾ ಇದ್ದೀರಾ? ನನ್ನದಿದು ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ರಿ ಅಂತ ಕೇಳ್ತಾ ಇದ್ದೀರಾ ಅಥವಾ ನೀವು ಕೇಳ್ತಾ ಇಲ್ಲ? ಸ್ತ್ರೀಯರೇ ಉತ್ತರಿಸ್ರಿ. ಉತ್ತರ ಬರೀರಿ. 14ನೇದಾಗಿ ಪುರುಷರಿಗೆ. ಇದು ಕ್ವಶನ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಚಿತ್ಕೊಟ್ಟ ಕೇಳ್ಬೇಕು. ಭಾಳ ಡಿಫಿಕಲ್ಟ್ ಅದ ಕ್ವಶನ್ ಅದು. ಜಲ್ದಿ ಒಂದೇ ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಜಾಗ್ರತೆಯನ್ನು ಕೇಳ್ರಿ. 14ನೇ ಕ್ವಶನ್. ಪುರುಷರೇ, ನೀವು ಇವುಗಳಿಗೆ ಉತ್ತರಿಸಿರಿ. ನಿನ್ನ ಕುಮಾರ್ತೆ ನಿನ್ನಂಥ ಜೀವನದ ಸಹಕಾರಿಯನ್ನು ಕೋರಿಕೊಳ್ಳುವಂಥ ಆದರ್ಶಗಳು ನಿನ್ನಲ್ಲಿ ಇವೆಯಾ? ಮತ್ತೊಂದು ಸಲ ಹೇಳ್ತೀನಿ ನೋಡ್ರಿ. ಪುರುಷರೇ, ನಿನ್ನ ಕುಮಾರ್ತೆ ಅಂದರೆ ನಿನಗೆ ಹುಟ್ಟಿದಂಥ ನಿನ್ನ ಮಗಳು ನಿನ್ನಂಥ ಜೀವನದ ಸಹಕಾರಿಯನ್ನು ಕೋರಿಕೊಳ್ಳುವಂಥ ಆದರ್ಶ ಜೀವಿತ ನಿನ್ನದಿದೆಯಾ? ಅಂದರೆ ನಿನಗೆ ಹುಟ್ಟಿದಂಥ ನಿನ್ನ ಮಗಳು ಆಕಿನ ಬಾಯಲ್ಲಿ ಮನಸ್ಸಲ್ಲಿ ಏನು ಬರಬೇಕಂದ್ರೆ ನನ್ನ ತಂದೆ ಅಂತ ಕ್ಯಾರೆಕ್ಟರ್ ಇರಬೇಕು, ನನ್ನ ತಂದೆ ಅಂತ ಸ್ವಭಾವ ಇರಬೇಕು, ಅಂಥವನನ್ನು ಮಾತ್ರ ಲೈಫ್ ಪಾರ್ಟ್ನರಾಗಿ ಮಾಡ್ಕೋತೀನಿ ಅನ್ನೋ ಭಾವನೆ ನಮ್ಮ ಹೊಟ್ಟೆಲಿ ಹುಟ್ಟಿದಂಥ ಮಕ್ಕಳಿಗೆ ನಮ್ಮ ಬಗ್ಗೆ ಆದರ್ಶ ಇರಬೇಕು. ಆ ಒಂದು ಆದರ್ಶ ಜೀವಿತ ಮಕ್ಕಳಿಗೆ ನಂದು ನಿಂದು ಇದೇನ ಆನ್ಸರ್ ಮಾಡಿ. ಇದು ಬಹಳ ಡಿಫಿಕಲ್ಟ್ ಅದ ರೀ. ಅದೇ ರೀತಿ 15ನೇ ಪ್ರಶ್ನೆ ಸ್ತ್ರೀಯರಿಗೆ. ನಿನ್ನ ಮಗನು ನಿನ್ನಂಥ ಕ್ಯಾರೆಕ್ಟರ್ ಅಥವಾ ನಿನ್ನಂಥ ಸ್ವಭಾವ ಇರುವ ಸಹಕಾರಿಯನ್ನು ಕೋರಿಕೊಳ್ಳಬಹುದಾ? ನೀನು ನಿನ್ನ ಮಗನಿಗೆ ಆದರ್ಶವಾಗಿದೆಯಾ? ಅಂದರೆ ನನ್ನ ಒಂದು ಲೈಫ್ ಪಾರ್ಟ್ನರ್
ನಾನು ಮದುವೆ ಆಗುವಂಥ ಹುಡುಗಿ, ನಮ್ಮ ತಾಯಿಯಂಥ ಗುಣಗಳು ಆಕೆಯಲ್ಲಿ ಇರಬೇಕು ಅನ್ನುವಂಥ ಗುಣಗಳು ನಿಮ್ಮಲ್ಲಿ ನೋಡ್ತಾ ಇದ್ದಾನ ನಿಮ್ಮ ಮಗನು? ಅದಕ್ಕೆ ಆನ್ಸರ್ ಮಾಡ್ರಿ ಸ್ತ್ರೀಯರು. ಇದ್ರೆ ನಮ್ಮ ಹುಡುಗಿಗೆ ಇಂಥ ಗುಣಗಳು ಇರಬೇಕು, ನಮ್ಮ ತಾಯಿ ಅಂತ ಗುಣ ಇರ್ಬೇಕಂತೇಳಿ ಅಂಥ ಒಂದು ಕ್ಯಾರೆಕ್ಟರ್ಸ್ ನಿಮ್ಮಲ್ಲಿ ಇವೆಯಾ? ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಅನ್ಬೇಕು, ನನಗೆ ಹೆಂಡತಿಯಾಗಿ ಬರ್ಬೇಕಂದ್ರೆ ನಮ್ಮ ತಾಯಿ ಅಂತ ಸ್ವಭಾವನೇ ಇರಬೇಕು, ನಮ್ಮ ತಾಯಿ ಅಂತ ಗುಣವಂತಿನೇ ಇರಬೇಕು, ನಮ್ಮ ತಾಯಿ ಅಂತ ಪ್ರಾರ್ಥನೆ ಪರಳೆ ಇರಬೇಕು, ನನ್ನ ಲೈಫ್ ಪಾರ್ಟ್ನರ್ಗೆ ಬರೋರು ಅನ್ನೋ ಮಟ್ಟಿಗೆ ನಮ್ಮ ಲೈಫ್ ಇವತ್ತು ಮಕ್ಕಳ ಜೊತೆ ಇದೇನಾ? ಆದರ್ಶವಾಗಿದ್ದೀವ? ಇದು ಪ್ರಶ್ನೆ ಉತ್ತರ ಬರೀ. ಓಕೆ, ಆಯ್ತಲ್ಲ. ಲಾಸ್ಟ್ 15ನೇ ಕ್ವಶನ್ ಅದ ರೀ, ಪುರುಷರಿಗೆ ಅದ ರೀ. ನಿನ್ನಿಂದ ತಪ್ಪಾದಾಗ ನಿನ್ನ ಹೆಂಡತಿಗೆ ನೀನು ಕ್ಷಮಾಪಣೆ ಕೇಳ್ತೀಯಾ? ಸಾರಿ ಡಿಯರ್ ಅಂತ ಹೇಳ್ತೀಯ? ನಿನ್ನಿಂದ ತಪ್ಪಾದಾಗ ಅಮ್ಮ ತಾಯಿ ನನ್ನನ್ನು ಕ್ಷಮಿಸು ಅಂತೇಳಿ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ನೀನು ಕ್ಷಮಾಪಣೆ ಕೇಳ್ತೀಯ ಮನೆಯಲ್ಲಿ ನಿನ್ನ ಹೆಂಡತಿಗೆ? ಅಥವಾ ಏಯ್ ಬಾಯ್ ಮುಚ್ ಯಾವ್ದು ಮಾಡ್ತೀರಿ? ಅದು ಏನು ಮಾಡ್ರಿ ಆನ್ಸರ್ ಮಾಡ್ರಿ. ಓಕೆ, ಕಂಪ್ಲೀಟ್ ಆಯ್ತಾ? ಕ್ವಶನ್ ಎಲ್ಲ ಕಂಪ್ಲೀಟ್ ಆಯ್ತಾ? ಆನ್ಸರ್ ಕಂಪ್ಲೀಟ್ ಆಯ್ತಾ? ಓಕೆ. ಈಗ ಏನು ಮಾಡ್ರಪ್ಪ ಅಂತಂದರೆ, ಯಾರ ಕೈದಾಗ ಸೀಟ್ ಅವಲ್ರಿ, ನೀವೇ ನಂಬರ್ ಹಾಕ್ಬೇಡ್ರಿ, ಸೀಟ್ಗಳು ಎಕ್ಸ್ಚೇಂಜ್ ಮಾಡ್ರಿ. ನಂಬರ್ ಯಾರು ಹಾಕಬೇಕು? ನಂಬರ್ ಯಾರು ಹಾಕಬೇಕು? ಪುರುಷರು ಆನ್ಸರ್ ಮಾಡಿವೆಲ್ಲ, ಸ್ತ್ರೀಯರು ಏನು ಮಾಡಬೇಕು? ಕರೆಕ್ಟಾಗಿ ನೋಡಿ ಸ್ವಚ್ಛ ಸಾಕ್ರ. ನಿಮ್ಮ ಕೈದಾಗ ಅಧಿಕಾರ ಅದ. ಅವ್ರು ಏನೇನು ಮಾಡ್ಯಾರ ಏನೇನು ಮಾಡಿಲ್ಲ ಅಂತ ಸುಳ್ಳು ಏನೇನು ಬರ್ದಾರೆ ಎಲ್ಲ ನಿಮ್ಮ ಕೈದಾಗ ಅದ ನೋಡ್ರಿ. ಅವ್ರದ್ದು ಪೂರ ಜೀವನನೇ. ನೋಡಿ ಸರಿ ಇತ್ತಪ್ಪ ಅಂತಂದರೆ 1 ಮಾರ್ಕ್ ಹಾಕಬೇಕು. ಬೇಗ ಫಾಸ್ಟ್, ಬೇಗ ಫಾಸ್ಟ್. ಎಕ್ಸ್ಚೇಂಜ್ ಆಯ್ತಾ? ಎಕ್ಸ್ಚೇಂಜ್ ಆಯ್ತಾ? ಸರಿ, ಈಗ ಸ್ತ್ರೀಯರು ಏನು ಮಾಡ್ರಿ, ಕರೆಕ್ಟ್ ಇದ್ರೆ ನಂಬರ್ ಹಾಕ್ರಮ್ಮ, ಇಲ್ಲಂದ್ರೆ ನಂಬರ್ ಹಾಕ್ಬೇಡ್ರಿ. ನಿಮ್ಮ ಕೈದಾಗದ ಏನು? ಯಾರ್ದು? ಅಲ್ಲೇ ಇಟ್ಕೋದು. ಅರುಣದ ಇಲ್ಲಿ ಕೊಡು. ಅರುಣದ ಕರೆಕ್ಟ್. ಈ ಕಡೆ ಬರ್ಬೇಕಲ್ಲ, ಅದು ನನಗೆ ನೆನಪು. ಬೇಗನೆ, ಯಾಕಂದರೆ ನಮ್ಮ ಮಧ್ಯದಲ್ಲಿ ಸೇವಕರು ಬಂದರವ್ರು ಭಾಳ ಸಮಯ ತೊಗೊಂಡು ಬಂದ್ರೆ ನಾವು ರಾತ್ರಿ ಎಲ್ಲ ಕೂಡ್ತೀವಿ, ಆದರೆ ಅವ್ರಿಗೆ ಸಮಯ ಇಲ್ಲ. ಬೇಗನೆ ಮುಗಿಸ್ಬೇಕಾಗಿದೆ. ಸಿಸ್ಟರ್ಸ್ಗೆಲ್ಲ ನಂಬರ್ ನೀವು ಹಾಕ್ರ, ಬ್ರದರ್ಸ್ಗೆ ಬ್ರದರ್ಸ್ ನಂಬರ್ದೆಲ್ಲ ನೀವು ಹಾಕಿರಿ. ಸುಳ್ಳು ಬರಿಬೇಡ್ರಿ, ಸುಳ್ಳು ನಂಬರ್ ಹಾಕ್ಬೇಡ್ರ. ರೈಟ್, ಆಯ್ತಾ? ಹಂಗೆ ಮಾಡಬೇಡ್ರಿ, ಕರೆಕ್ಟ್ ಇದ್ರೆ ಅಷ್ಟೇ ಹಾಕ್ರಿ. ನೋಡ್ರಿ, ಕ್ವಶನ್ ಪೇಪರ್ ಒಬ್ರದೊಬ್ಬರು ಚೆಕ್ ಮಾಡೋದು ನಿಮ್ಮ ಕೈದಾಗದ. ಕರೆಕ್ಟಾಗಿ ಆಲೋಚನೆ ಮಾಡಿರಿ, ನಂಬರ್ ಕೊಡ್ರಿ. ಆಯ್ತಾ? ಹಾಕಿದ್ರೆ ಕಂಪ್ಲೀಟ್ ಆಯ್ತಾ? ಇನ್ನೂ ಕೆಲವೊಬ್ರದ್ದಾಗಿಲ್ಲ. ಬೇಗನೆ ಫಾಸ್ಟಾಗಿ. ಇದಾದ್ಮೇಲೆ ಸಂಡೇ ಸ್ಕೂಲ್ ಮಕ್ಕಳದ್ದು ಒಂದು ಸಣ್ಣದ ಸ್ಕಿಟ್ ಅದ ರೀ.
ಆಯ್ತಾ ಬ್ರದರ್ ಸಿಸ್ಟರ್ಸ್, ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಆಯ್ತು ರೀ? ಕ್ವಶನ್ಗೆ ಆನ್ಸರ್ ಆಯ್ತಾ? ಮುಗೀತಾ? ಹಾಂ, ಈಗ ಬಹುಮಾನದ ಸಮಯ. ಈಗ ಬಹುಮಾನ ಕೊಡುವಂಥ ಸಮಯ ಈಗ. ಹಾಂ, ದಯವಿಟ್ಟು ಜಾಗ್ರತೆ ಅಂತ ಕೇಳ್ರಿ. ಯಾರಿಗೆ